ಇದೇನ್ ಮಮ್ಮ ಇಲ್ಲಿಗೆ ಯಾಕೆ ಕರ್ಕೊಂಬಂದಿದ್ಯಾ? ಇರೋ ಸಮಯ ಬರೋವರೆಗೂ ಕಾಯ್ಬೇಕು. ಏನು ಹೋಗ್ತಾ ಮಾತಾಡ್ತಿದ್ದಾನೆ. ಸಮಯ ಬರುತ್ತೆ ಅಂತ ಹೇಳಿದ್ನಲ್ಲ, ಇವಾಗ ಬಂದಿದೆ ನೋಡು. ಅವಳೇನ ಮಾತಾಡ್ಬೇಕು ಅಂತಿದ್ದಾಳೆ, ಮಾತಾಡು. ಏನು ನೋಡ್ಬೇಕನ್ಕೊಂಡಿದ್ದು? ನೀವು ಊರಿಗೆ ಹೊರಟ್ರಾ? ಏನು ವಿಷಯ? ನಾನು ತಪ್ಪು ಮಾಡಿದೆ, ನಿಮಗೆ ತುಂಬ ನೋವು ಕೊಟ್ಟೆ. ನಿಮ್ಮ ನೋವು ನನಗೆ ಅರ್ಥ ಆಯಿತು. ತಪ್ಪು ನಂದ, ಪರಿಸ್ಥಿತಿದ ಅಂತ ಗೊತ್ತಾಗ್ಲಿಲ್ಲ. ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳೋಕ್ಕೂ ನನಗೆ ನಾಚಿಕೆ ಆಗ್ತಿದೆ. ಅಷ್ಟು ದೊಡ್ಡ ಮಾತು ಯಾಕೆ ಆಡ್ತೀಯ ಗೀತಾ? ನೀವಂದ್ರೆ ಇಷ್ಟ ಹರ್ಷ. ಇಷ್ಟು ದಿನಗಳಲ್ಲಿ ನನ್ಗೆ ಅರ್ಥ ಆಗಿದ್ದಿದೆ. ನಾನು ನಿಮ್ಮ ಜೊತೆನೇ ಇರ್ತೀನಿ. ಮತ್ತೆ ನನ್ನ ಲಾಸೆ ಹುಟ್ಟಿಸ್ಬೇಡ ಗೀತಾ. ನನಗೆ ಬಂದಿದ್ದ ಪರಿಸ್ಥಿತಿ ಎಷ್ಟೋ ಹುಡುಗರು ಬಂದಿರೋದು ನೋಡಿದ್ದೀನಿ. ಆದರೆ ಅವ್ರು ಯಾರ ಹತ್ರನೂ ಅವ್ರ ಹುಡುಗಿರು ವಾಪಸ್ ಬಂದೇ ಇಲ್ಲ. ಪ್ರೀತಿಸಿದ ಹುಡುಗಿ ಬಂದು ನೀನು ನೋಡ್ ನಂಗೆ ಅರ್ಥ ಆಯ್ತು ಅಂತ ಹೇಳಿದಾಗ ಅದನ್ನ ಕೇಳೋದ್ರಲ್ಲಿರೋ ಮಜಾನೇ ಬೇರೆ ಬಡ್ಡಿ ಮಗುಂದು. ಅವತ್ತು ನೀನು ಕೊಟ್ಟಿದ್ದ ಶಾಕ್ಗೆ ಹೃದಯ ಇನ್ನೂ ಹೊಡ್ಕೊಳ್ತಿದ್ಯಾ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ನೋಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಇನ್ನು ಯಾವುದೋ ವಿಚಾರಕ್ಕೆ ಮತ್ತೆ ನೀನು ನನ್ನ ಕೈ ಕೊಟ್ರೆ ಹೃದಯ ಹೊಡ್ಕೊಳ್ತಿದ್ಯಾ ಅಂತ ನೋಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಗ್ಯಾರಂಟಿ ಹೋಗ್ಬಿಟ್ಟಿರ್ತೀನಿ. ಆ ಭಯಕ್ಕೆ ನನ್ನ ಪ್ರೀತಿನಿಲ್ಲೇ ಮಣ್ಣು ಹೋಗ್ತಾ ಇದ್ದೀನಿ ಗೀತಾ. ಅವತ್ತು ನೀನೊಂದು ಮಾತು ಹೇಳಿದ್ದೆ, ಪ್ರತಿ ತಪ್ಪು ಕ್ಷಮೆ ಇರುತ್ತೆ ಅಂತ. ನಿಜ, ನಿನ್ನ ಪ್ರೀತಿಸಿದ್ದಕ್ಕೆ ನನ್ನ ಕ್ಷಮಿಸ್ಬಿಡು ಗೀತಾ. ಸೇರ್ ತೀರಿಸ್ಕೊಳ್ತಿದ್ದೀರಾ ಹರ್ಷ? ನನ್ಗಷ್ಟೊಂದು ತಾಳ್ಮೆ ಇಲ್ಲ ಗೀತಾ. ನಿನ್ ಮೇಲೆ ಕೋಪನೂ ಇಲ್ಲ. ನನ್ಗಿರೋದು ಭಯ. ನೀನು ಹೇಳ್ಕೊಟ್ಟಿರೋ ಪಾಠ ತುಂಬಾ ದೊಡ್ಡದು. ಮುಂದೆ ಅದೆಂತ ಕಷ್ಟ ಬಂದರೂ ಗೆಲ್ಲೋ ಧೈರ್ಯ ಬಂದ್ಬಿಟ್ಟಿದೆ. ಥ್ಯಾಂಕ್ಸ್. ನಾನು ನಿನ್ನ ತುಂಬಾ ಕಷ್ಟಪಟ್ಟು ಮರಿತಾ ಇದ್ದೀನಿ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀರಾ ಹರ್ಷ? ಹೇಳಿದ್ನಲ್ಲ ನನ್ಗಷ್ಟು ತಾಳ್ಮೆ ಇಲ್ಲ ಅಂತ. ಪ್ರೀತಿ ಮಣ್ಣಾಗಿದ್ದಾಯ್ತು ಅಂತ ಮಾತು ಹೇಳ್ಬೇಡಿ. ನಿನ್ಗೆ ಇನ್ನೊಬ್ಬ ಇಷ್ಟ ಆಗಿದ್ದ ನನಗೊತ್ತು. ಅದೇ ಕಾರಣಕ್ಕೆ ನೀನು ನನ್ನ ದೂರ ಇಟ್ಟಿದ್ದು ಗೊತ್ತು. ನಾನು ಕನ್ಫ್ಯೂಸ್ ಆಗಿದೆ ಹರ್ಷ. ನನ್ಗೇನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಕಮಿಟ್ಮೆಂಟ್ ಅನ್ನೋದು ಒಂದಿರ್ಬೇಕಲ್ವಾ? ಹೌದು, ಅದರ್ಥ ಆಗೋಕೆ ಇಷ್ಟು ದಿನ ಬೇಕಾಯ್ತು. ನೀನು ರಿಯಲೈಸ್ ಆಗೋ ಅಷ್ಟರಲ್ಲಿ ನಾನು ರಿಟೈರ್ ಆಗ್ತಿದ್ದೀನಿ ಪ್ರೀತಿಯಿಂದ. ಬಟ್ ಐ ಲವ್ ಯು ಹರ್ಷ. ನನ್ನನ್ನು ಉಂಟಿ ಮಾಡಿ ಹೋಗಬೇಡಿ. ಐ ಲವ್ ಯು ಟೂ ಗೀತಾ. ಆದರೆ ನಿನ್ನ ಜೊತೆ ಇರೋಕ್ಕಾಗಲ್ಲ. ಯಾಕೆ? ಎಲ್ಲ ಪ್ರಶ್ನೆಗೂ ಉತ್ತರ ಇರೋದಿಲ್ಲ. ಇದ್ರೂ ಒಂದೊಂದ್ಸಲ ಹೇಳೋಕ್ಕಾಗಲ್ಲ. ನೀನೇ ಹೇಳ್ಕೊಟ್ಟಿದ್ದು. ಅಮ್ಮ, ಮಳೆ ಬರೋ ಥರ ಇದೆ, ಬಾ ಹೋಗೋಣ. ಹರ್ಷ, ನಡೀರಪ್ಪ ಹೋಗೋಣ. ಏನಾಯ್ತು? ಲೇಟ್ ಆಯ್ತು. ಹರ್ಷ, ಸಾರಿ ಅನ್ನೋ ಪದ ಜೀವಂತವಾಗಿರೋದಕ್ಕೆ ಕಣೋ. ಕ್ಷಮೆ ಅನ್ನೋ ಪದ ಉಸಿರಾಡ್ತಾ ಇರೋದು ಕಣೋ. ಇನ್ನೊಂದ್ಸಲ ಯೋಚನೆ ಮಾಡೋ. ಒಂದು ಪಕ್ಷ ದೇಹ ಕೆಟ್ಟು ಬಂದಿದ್ರೋಳನ್ನ ಒಪ್ಕೊಳ್ತಿದ್ದೆ, ಮನಸ್ಸು ಕೆಟ್ಟು ಬಂದಿರೋಳನ್ನ ಹೇಗೆ ಒಪ್ಕೊಳ್ಳಿ? ಐ ಆಮ್ ಸಾರಿ ಹರ್ಷ. ನಿನ್ನ ಹಳೆ ನೆನಪುಗಳನ್ನ ಕೆತ್ಕಿ ನಿನ್ನ ಮನಸ್ಸಿಗೆ ನಾನೇ ನೋವು ಮಾಡಿದೆ. ದಯವಿಟ್ಟು ಕ್ಷಮಿಸ್ಬಿಡು. ಆಗಿದ್ದಾಗೋಯ್ತು, ಮರ್ತ್ಬಿಡು. ಅದನ್ನೇ ನೆನೆಸ್ಕೊಂಡು ಕೊರ್ಗಕ್ಕೆ ಹೋಗ್ಬೇಡ್ವೋ? ನಿನ್ನನ್ನು ಈಗ ನೋಡೋಕ್ಕಾಗ್ತಿಲ್ಲ ಹರ್ಷ. ಎಲ್ಲಿ ಸ್ಮೈಲ್ ಮಾಡು, ಸ್ಮೈಲ್ ಮಾಡೋ. ಹರ್ಷ ಯಾವತ್ತಿದ್ರು ಹರ್ಷವಾಗೇ ಇರಬೇಕು. ಬಾ ಹೋಗೋಣ.